ನನಗೆ ತುಂಬ ಖುಷಿ ಕೊಡುವಂಥ ವಿಷಯ, ಯಾಕಂದರೆ ಒಂದು ಪೆಟ್ ಜೊತೆ ಆ್ಯಕ್ಟ್ ಮಾಡಿರೋದು ಆ್ಯಂಡ್ ನನ್ನ ಫೇವ್ರೆಟ್, ನಾನು ಅನಿಮಲ್ ಲವರ್ ಆಗಿರೋದ್ರಿಂದ ಯಾರು ಏನು ಮಾಡುವರು ಒಂದು ಅನಿಮಲ್ ಜೊತೆ ನಾನು ಮಾಡಿರಲಿಲ್ಲ, ಬಟ್ ಇಟ್ ಈಸ್ ಮೋರ್ ಇಂಟೆನ್ಸ್ ಅಂತ ಅನ್ನಿಸ್ತು ನನಗೆ. ಅಂದರೆ ಸತ್ಯವಾಗ್ಲೂ ನಿಜವಾಗ್ಲೂ ಹತ್ಬಿಟ್ಟೆ. ಸ್ಪಿರಿಚುವಲಿ ಎನ್ರಿಚ್ ಆಗಿದ್ದೀರಾ ನೀವೀಗ ಅಂತ. ಯಾವುದರಿಂದನೂ ಓಡೋಗೋದು ಇಸ್ ನಾಟ್ ದ ಸೊಲ್ಯೂಷನ್, ಯಾವುದರಿಂದನೂ ಎಸ್ಕೇಪ್ ಆಗೋದು ಇಸ್ ನಾಟ್ ದ ಸೊಲ್ಯೂಷನ್. ಫೇಸಿಂಗ್ ಎವ್ರಿಥಿಂಗ್ ವಾಟ್ ಎವರ್ ಕಮ್ಸ್ ವಿತ್. ಯಾವಾಗ ಮದುವೆ ಆಗ್ತೀರಾ? ಗರ್ಲ್ ಫ್ರೆಂಡ್ ಇದ್ದಾರಾ ನಿಮಗೆ? ಹಿಂಗೆ ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದೀನಿ, ಲೈಫ್ ತುಂಬ ಚೆನ್ನಾಗಿದೆ. ಇವಾಗ ಮದುವೆ ಆಗಿಲ್ಲ ಅನ್ನೋದು ಒಂದೇ ಒಂದು ಕೊರಗು, ಮದುವೆ ಆದರೆ 100 ಕೊರಗು. ಸೌಜನ್ಯ ಕೇಸ್ ರಿಲೇಟೆಡ್ ಒಂದು ಪೋಸ್ಟ್ ಹಾಕಿದ್ರೆ, ಅಷ್ಟು ಕ್ರೈಮ್ ನಡೀತಾ ಇದೆ ಒಂದು ಜಾಗದಲ್ಲಿ, ಅಷ್ಟು ಹೀನಾಯವಾಗಿ ಒಂದು ಕ್ರೈಮ್ ನಡೆದಿದೆ ಅಂದಾಗ ಅದಕ್ಕೆ ನಮಗೆ ಆನ್ಸರ್ ಸಿಕ್ಕಿಲ್ಲ ಅನ್ನೋದು ಒಂದು ದೊಡ್ಡ ಡಿಸ್ಕ್ರೇಜು, ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನೋದು ಒಂದು ದೊಡ್ಡ ಡಿಸ್ಕ್ರೇಜು. ನಾನು ಮತ್ತು ಗುಂಡಾ ಪಾಟು ಯಾವ ರೀತಿ ಜನ ತಗೊಳ್ತಾರೆ ಅಂತ ನಿಮಗೆ ಆಸಕ್ತಿ ಇದೆ ಅಂತ? ನಾವು ಹೋಗಿ ಎಲ್ಲ ಯಾರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವೆಲ್ಲ ಆಗೋಯ್ತು. ಇವಾಗ ಪಾಸಿಟಿವ್ ಆಗಿರೋದು ಎಷ್ಟಾಗುತ್ತೋ ನಮ್ಮ ಎಫರ್ಟ್ ಹಾಕೋದು ಇಸ್ ದ ಓನ್ಲಿ ವೇ. ಇಲ್ಲ ಬಿಟ್ಟು ಹೋಗ್ಬೇಕು ಇಂಡಸ್ಟ್ರಿ. ನಮಸ್ಕಾರ ಸ್ನೇಹಿತರೆ, ಚಿತ್ತಾರದ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಬಿಗ್ ಬಾಸ್ ಸೀಸನ್ 9 ಅಜಾತ ಶತ್ರು, ಜೊತೆಗೆ ಮಾಡರ್ನ್ ಸ್ಪಿರಿಚುವಲ್ ಗುರು ಅಂತ ಕೂಡ ಹೇಳ್ಬೋದು, ರಾಕೇಶ್ ಅಡಿಗ ಅವರಿದ್ದಾರೆ. ಯಾರೇ ಕೂಗಾಡಲಿ ತಮ್ಮದೇ ಆದಂಥ ರೀತಿಯಲ್ಲಿ ಜೋಶ್ ತುಂಬ್ತಾ ಇರುವಂತಹ ರಾಕೇಶ್ ಅಡಿಗ ಅವರು ಯಾಕೆ ನಮ್ಮ ಜೊತೆ ಸುಖಿದ್ದಾರೆ ಅಂತ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ರಾಕೇಶ್ ಅವರೇ, ಫಸ್ಟ್ಲಿ ಸಾಕಷ್ಟು ದಿನಗಳ ನಂತರ ಮತ್ತೊಂದು ಸಲ ಸಿಕ್ಕಿದ್ದೀವಿ. ಸೊ ಏನು ವಿಶೇಷತೆ? ಜೊತೆಗೆ ನಾನು ಮತ್ತು ಗುಂಡ ಅನ್ನುವಂತಹ ಪಾರ್ಟ್ 2 ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ ಇವತ್ತು. ಸೊ ಯಾವಾಗ ರಿಲೀಸ್ ಆಗುತ್ತೆ, ಏನು ಕತೆ ಅಂತ? ಮೇ ಮಂತಲ್ಲಿ ರಿಲೀಸ್ ಆಗುತ್ತೆ, ಮಕ್ಕಳಿಗೆಲ್ಲ ರಜಾ ಇರೋ ಟೈಮಲ್ಲಿ ಅದೇ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಟೀಸರ್ ನೋಡಿದ್ದೀರಾ, ವೆರಿ ಸೂನ್ ಇನ್ ಕಂಟೆಂಟ್ ಬರ್ತಾ ಹೋಗುತ್ತೆ. ಇನ್ನು ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ತಾನೂ ಹೋಗ್ತೀವಿ ನಾವು ಗುಂಡಾ 2 ಪ್ರಮೋಷನ್ಸಲ್ಲಿ. ಸೊ ಇದೊಂದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ, ಯಾಕಂದರೆ ಒಂದು ಪೆಟ್ ಜೊತೆ ಆ್ಯಕ್ಟ್ ಮಾಡಿರೋದು ಆ್ಯಂಡ್ ನನ್ನ ಫೇವ್ರೆಟ್, ನಾನು ಅನಿಮಲ್ ಲವರ್ ಆಗಿರೋದ್ರಿಂದ ಆ ಒಂದು ಅನುಭವ ತುಂಬ ಚೆನ್ನಾಗಿತ್ತು. ಈ ಒಂದು ಲೈಫ್ ಟೈಮ್ ಮೆಮೊರಿ. ಆ್ಯಂಡ್ ನಾನು ಮತ್ತು ಗುಂಡ ಆಲ್ರೆಡಿ ಒಂದು ಸಕ್ಸಸ್ಫುಲ್ ಫ್ರಾಂಚೈಸಿ ಆಗಿರೋದ್ರಿಂದ, ಅದು ಆಲ್ರೆಡಿ ಜನಕ್ಕೆ ಫೆಮಿಲಿಯರ್ ಆಗಿರೋದ್ರಿಂದ, ನಾನು ಅದರಲ್ಲಿ ಈ ಟೀಮಲ್ಲಿ ಒಂದು ಪಾತ್ರ ಆಗಿರೋದು ನನಗೊಂದು ಒಬ್ಬ ಆ್ಯಕ್ಟರ್ ಆಗಿ ಒಂದು ಅಪ್ಲಿಫ್ಟ್ಮೆಂಟ್ ಅಂತ ಅನಿಸುತ್ತೆ. ಕರೆಕ್ಟ್. ಇನ್ಫ್ಯಾಕ್ಟ್ ಲಾಸ್ಟ್ ವರ್ಷ ಮರ್ಯಾದೆ ಪ್ರಶ್ನೆ ಸಿನಿಮಾ ರಿಲೀಸ್ ಆಗಿತ್ತು, ಒಳ್ಳೆ ಪ್ರತಿಕ್ರಿಯೆಗಳನ್ನು ಪಡ್ಕೊಳ್ತು, ಜೊತೆಗೆ ಕ್ರಿಟಿಕಲಿ ಅಕ್ಲೇಮ್ಡ್ ಸಿನಿಮಾ ಅದು. ಸೊ ಅದ್ರ ಮೂಲಕ ಒಂದಷ್ಟು ಬೇರೆ ರೀತಿಯಲ್ಲಿ ನಿಮ್ಮನ್ನು ನೋಡಿದ್ವಿ. ಸೊ ಇದರಲ್ಲಿ ಇದು ಆಲ್ರೆಡಿ ಇದ್ದಂತಹ ಫ್ರಾಂಚೈಸ್, ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಒಂದು ಫ್ರಾಂಚೈಸ್. ಸೊ ನಿಮ್ಮನ್ನು ಈ ರೀತಿ ನೋಡೋದಕ್ಕೆ ಜನ ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಪ್ಲಸ್ ನಿಮ್ಮ ಟ್ರೈಬ್ಸಿಗೆ ಅದೊಂಥರ ಎಕ್ಸೈಟ್ಮೆಂಟ್ ಇವಾಗ. ಸೊ ಯಾವ ರೀತಿ ಕಾಣಿಸ್ಕೊಂಡಿರ್ತೀರಾ, ಹೇಗೆ ಅಂತ? ಇದರಲ್ಲಿ ನಾನು ಒಂದು ಹಳ್ಳಿ ಹುಡುಗ, ಒಂದು ಮುಗ್ಧ ಹುಡುಗನ ಪಾತ್ರ, ತುಂಬ ಇನ್ನೋಸೆಂಟ್, ಸಹಜವಾದ ಪಾತ್ರ ಅಂತ ಹೇಳ್ಬೋದು. ಇವಾಗ ಜಸ್ಟ್ ಅವರು ನನ್ನ ಒಂದು ರಗೆಡ್ ಲುಕ್ಕಲ್ಲಿ, ಒಂದು ಅಗ್ರೆಸಿವ್ ಲುಕ್ಕಲ್ಲಿ ನೋಡಿದ್ದಾರೆ, ಇವಾಗ ಮತ್ತೆ ಒಂದು ಮುಗ್ಧ ಹುಡುಗನ ಲುಕ್ಕಲ್ಲಿ ನೋಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಸೊ ಎಲ್ಲ ವೇರಿಯೇಷನ್ ತುಂಬ ಚೆನ್ನಾಗಿದೆ. ನನ್ನ ಗೆಟಪ್ ಆಗ್ಬೋದು, ನನ್ನ ಹೇರ್ ಸ್ಟೈಲ್ ಆಗ್ಬೋದು, ಕಂಪ್ಲೀಟ್ ನಾನು ಕಾಣಿಸೋ ರೀತಿ ಆಗ್ಬೋದು ಸ್ಕ್ರೀನಲ್ಲಿ ಎಲ್ಲ ವಿಭಿನ್ನವಾಗಿದೆ, ರೆಗ್ಯುಲರ್ ಆಗಿಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದೊಂದು ನನ್ನ ವೆಲ್ ವಿಷರ್ಸ್ಗೂ ನೋಡೋಕ್ಕೊಂದು ಖುಷಿ ಆಗುತ್ತೆ. ಇನ್ನು ಆ್ಯಕ್ಚುಲಿ ಈ ವರ್ಷನ ತಗೊಳ್ಳೋದಾದರೆ ಆಲ್ಮೋಸ್ಟ್ 3 months ಅಲ್ಲಿ ಮೋರ್ ದ್ಯಾನ್ 130 ಸಿನಿಮಾಸ್ ಏನು ರಿಲೀಸ್ ಆಗಿದೆ. ಸೊ ರಿಸಲ್ಟ್ ಯಾವ ರೀತಿ ಇದೆ ಥಿಯೇಟ್ರಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ, ರಿಪೋರ್ಟ್ಸ್ ಬಂದಿರುತ್ತೆ. ಸೊ ಈ ಥರದೊಂದು ಸಿಚುವೇಷನಲ್ಲಿ ಈ ಥರದೊಂದು ಸಿನಿಮಾ ಬರ್ತಾ ಇರೋದು, ನಾನು ಮತ್ತು ಗುಂಡಾ ಪಾಟು, ಅದು ಮೇನಲ್ಲಿ. ಸೊ ಯಾವ ರೀತಿ ಜನ ತಗೊಳ್ತಾರೆ ಅಂತ ನಿಮಗೆ ಆಸಕ್ತಿ ಇದೆ ಅಂತ? ಏನು ಎಂಡ್ ಆಫ್ ದ ಡೇ ಕಾನ್ಫಿಡೆನ್ಸ್ ಇಟ್ಕೊಳ್ಳೇಬೇಕು, ಪಾಸಿಟಿವ್ ಆಗಿರಲೇಬೇಕು, ಬೇರೆ ಏನು ಆಪ್ಷನ್ಸ್ ಇಲ್ಲ. ಆ್ಯಂಡ್ ಎವ್ರಿ ವೀಕು ನೀವು ಕೇಳ್ತಾ ಇರ್ತೀರ, ಎಲ್ಲರೂ ಬಂದು ಥಿಯೇಟ್ರ್ ಬಗ್ಗೆ ಆಗ್ಬೋದು, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆಗ್ಬೋದು, ರಿಲೀಸ್ ಬಗ್ಗೆ ಅಳ್ತಾನೆ ಇರ್ತಾರೆ, ಬಟ್ ಅದ್ರ ಬಗ್ಗೆನೂ ಯಾರೂ ಕೇರ್ ಮಾಡ್ತಾ ಇಲ್ಲ. ಇದು ಕಹಿ ಸತ್ಯ ಇದು. ಬಟ್ ಹಂಗನ್ಬಿಟ್ಟು ನಾವು ಹತ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡಿರೋಕ್ಕಾಗಲ್ಲ. ನಮ್ಮ ಲೆವೆಲ್ ಬೆಸ್ಟ್ ಪ್ರಯತ್ನ ನಾವು ಮಾಡಬೇಕು, ಜನಕ್ಕೆ ರೀಚ್ ಮಾಡ್ಸಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ಬಿಕಾಸ್ ದಟ್ ಈಸ್ ದ ಓನ್ಲಿ ಆಪ್ಷನ್ ಇವಾಗ ನಮಗಿರೋದು. ನಾವು ಹೋಗಿ ಎಲ್ಲ ಯಾರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವೆಲ್ಲ ಆಗೋಯ್ತು. ಇವಾಗ ಪಾಸಿಟಿವ್ ಆಗಿರೋದು ಎಷ್ಟಾಗುತ್ತೋ ನಮ್ಮ ಎಫರ್ಟ್ ಹಾಕೋದು ಇಸ್ ದ ಓನ್ಲಿ ವೇ. ಇಲ್ಲ ಬಿಟ್ಟು ಹೋಗ್ಬೇಕು ಇಂಡಸ್ಟ್ರಿ, ಬೇರೆ ಏನಾದ್ರು ಕೆಲಸ ಮಾಡಬೇಕು. ಸೊ ಹಿಂಗಿರ್ಬೇಕಾದ್ರೆ ನೋ ಅದರ್ ಡೌಟ್ಸ್, ಕಷ್ಟಪಟ್ಟು ಓಡಾಡ್ತೀವಿ, ಆದಷ್ಟು ಜನನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇಡೀ ಕರ್ನಾಟಕ ಓಡಾಡ್ತೀವಿ, ಸ್ಕೂಲ್ಗಳು, ಮಕ್ಕಳುಗಳು, ಡಾಗ್ ಲವರ್ಸ್ನ ಅಪ್ರೋಚ್ ಮಾಡ್ತೀವಿ. ಆ್ಯಂಡ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ, ಜನ ಕೈ ಹಿಡಿತಾರೆ. ಮರ್ಯಾದೆ ಪ್ರಶ್ನೆ ಆದಮೇಲೂ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರು, ಸಾಕಷ್ಟು ಜನ, ಅಟ್ಲೀಸ್ಟ್ ಒಂದು ಮೋರ್ ದೆನ್ 50-60 ಮೆಂಬರ್ಸ್, ನಮಗೆ ಬೇಜಾರಾಯಿತು ಈ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಲಿಲ್ಲ, ವಿ ಆರ್ ಸಾರಿ, ನೆಕ್ಸ್ಟ್ ಟೈಮ್ ವಿ ವೋಂಟ್ ಡೂ ಇಟ್, ನಾವು ನಿಮ್ಮ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತೀವಿ ಅಂತ. ಸೊ ಆ ಒಂದು ಎಮೋಷನ್ಸು ವರ್ಕ್ ಆಗ್ಬೋದು, ಆ ಒಂದು ಸಾಫ್ಟ್ ಕಾರ್ನರು ವರ್ಕ್ ಆಗ್ಬೋದು.
ಇನ್ನು ರಿಯಲ್ ಲೈಫಲ್ಲೂ ಕೂಡ ಡಾಗ್ ಲವರ್ ನೀವು. ಸೊ ಈಗ ಇಲ್ಲಿ ಗುಂಡನ ಜೊತೆ ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸು ಹೇಗೆ ಅನಿಸ್ತು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ. ಆ್ಯಕ್ಟ್ ಮಾಡೋದು ಬೇರೆ, ಅವ್ನ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಒಡನಾಟ ಬೇರೆ. ಅವಾಗ ಮುದ್ದು ಮಾಡ್ಕೊಂಡು ಆಟ ಆಡ್ಸ್ಕೊಂಡಿರ್ತೀವಿ. ಆ್ಯಕ್ಟ್ ಮಾಡ್ತಾ ಅವ್ನು ನಮ್ಮ ಮಾತು ಕೇಳಬೇಕು ಅಥವಾ ನಮ್ಮ ಜೊತೆ ರೆಸ್ಪಾಂಡ್ ಮಾಡಬೇಕು. ಆ್ಯಂಡ್ ಅವನೇನಕ್ಕೆ ಮಾಡ್ತಾನೆ, ಏನೇ ಆದರೂ ಬಿಸ್ಕೆಟ್ ಕೊಟ್ಟರೆ ಇಸ್ಕೊತಾನೆ, ಬಟ್ ರೆಸ್ಪಾಂಡ್ ಎಲ್ಲ ಮಾಡಲ್ಲ. ಯಾಕಂದರೆ ಅವ್ರ ಓನರ್, ಅವ್ರ ಟ್ರೈನರ್ಗೆ ಅವ್ರು ಲಾಯಲ್ ಆಗಿರ್ತಾನೆ. ಸೊ ಮೊದಲು ಅವ್ನ ಟ್ರಸ್ಟ್ ಗೇನ್ ಮಾಡ್ಕೊಬೇಕು. ಟ್ರಸ್ಟ್ ಗೇನ್ ಹೆಂಗೆ ಮಾಡ್ಕೊಳ್ಳೋದು, ಅವ್ನಿಗೆ ಏನು ಕಮಾಂಡ್ಸ್ ಕೊಡಬಾರ್ದು, ಇದು ಮಾಡಬಾರ್ದು. ಅವ್ನು ಡಾಮಿನೇಟ್ ಮಾಡಿದ್ರೆ ನಾವು ಡಾಮಿನೇಟ್ ಮಾಡಿಸ್ಕೋಬೇಕು. ಅವ್ನು ಬಂದು ಬಿಸ್ಕೆಟ್ ಇಸ್ಕೊಂಡ ಅಂದರೆ ಕೊಟ್ಬಿಡ್ಬೇಕು. ಹಂಗೆ ಹೇಳ್ಕೊಟ್ಟಿದ್ರು ನನಗೆ, ಹಿಂಗೆ ಮಾಡಿ ಫಸ್ಟೇ ನೀವು ಕಮಾಂಡ್ ಕೊಡೋಕೆ ಹೋಗ್ಬಿಡಿ, ಅವ್ನು ಈಗ ತೋರಿಸ್ಬಿಡ್ತಾನೆ ಅಂತ. ನಾನು ಪರವಾಗಿಲ್ಲ, ಇವ್ರಿಗೂ ಹಿಂಗೆಲ್ಲ ಇದೆಯಾ ಅಂತ ಫಸ್ಟ್ ಏನು ಡಾಮಿನೇಟ್ ಮಾಡೋಕೆ ಹೋಗಿಲ್ಲ. ಸುಮ್ಮನೆ ಹಂಬಲಾಗೆ ಇದ್ದೆ, ಏನಾರು ಕೊಟ್ಟರೆ ಇಸ್ಕೋತಾ ಇದ್ದ. ಸ್ಲೋ ಆಗಿ ಹೋಗ್ತಾ 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 ಒಂದು ಅಡ್ಜಸ್ಟ್ ಆಯಿತು. ಬಾ ಅಂದರೆ ಬರ್ತಿದ್ದ, ಸಿಟ್ ಅಂದರೆ ಸಿಟ್ ಕೂತ್ಕೋತಿದ್ದ, ಸ್ಟೇ ಅಂದರೆ ಮಾಡ್ತಿದ್ದ. ಆ ಥರ ಒಂದು ಬೇಸಿಕ್ ನನ್ನ ಮಾತು ಕೇಳೋಕ್ಕೆ ಸ್ಲೋ ಆಗಿ ಶುರು ಮಾಡ್ದೆ. ಆ್ಯಂಡ್ ಆ್ಯಕ್ಟಿಂಗ್ ಮಾಡ್ತಾ ಇವಾಗ ಒಂದು ಹ್ಯೂಮನ್ ಫೇಸ್ ನೋಡಿದಾಗ ಒಂದು ಆ್ಯಕ್ಟಿಂಗ್ ಅದೇ ಅಭ್ಯಾಸ ಆಯಿತು. ಬಟ್ ಒಂದು ಅನಿಮಲ್ ಜೊತೆ ನಾನು ಮಾಡಿರಲಿಲ್ಲ. ಬಟ್ ಇಟ್ ಈಸ್ ಮೋರ್ ಇಂಟೆನ್ಸ್ ಅಂತ ಅನ್ನಿಸ್ತು ನನಗೆ. ಅಂದರೆ ಅವ್ನು ಸತ್ಯವಾಗ್ಲೂ ನಿಜವಾಗ್ಲೂ ಹತ್ಬಿಟ್ಟೆ ಡೈಲಾಗ್ ಹೇಳ್ತಾ ಇದು ಮಾಡ್ತಾ, ಅಥವಾ ಅವ್ನು ನೆನೆಸ್ಕೊಂಡು ಏನೇ ಸೀನ್ ಪರ್ಫಾರ್ಮ್ ಮಾಡಿದ್ರು ಓವರ್ವೆಲ್ಮ್ ಆಗಿಬಿಡ್ತಾಯಿತ್ತು ನನಗೆ. ಅದೊಂದು ತುಂಬ ಸ್ಪೆಷಲ್ ಫೀಲಿಂಗ್ ನನಗೆ. ರಾಕೇಶ್ ಅವರು ಜನರಲಿ ಸ್ವಲ್ಪ ಸ್ಪಿರಿಚುವಲಿ ಎನ್ರಿಚಿಂಗ್ ಜರ್ನಿಯಲ್ಲಿ ಅಂದರೆ ಸ್ವಲ್ಪ ಸಾಕ್ತಾ ಇರ್ತಾರೆ ಯಾವಾಗಲೂ ಕೂಡ. ಅಂದರೆ ತುಂಬ ಒಳಗಡೆ ಯೋಚನೆ ಮಾಡಿಕೊಂಡು ನಾವು ಯಾವ ಥರ ಎಲ್ಲ ಬದಲಾವಣೆಗಳ ಮಾಡ್ಕೊಳ್ಬೇಕು ಮನಸ್ಸಿಂದ, ಜೊತೆಗೆ ಪರ್ಸ್ಪೆಕ್ಟಿವ್ಸ್ ಯಾವ ರೀತಿ ಇರುತ್ತೆ ತಲೆಯಲ್ಲಿ, ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ತೀರ. ಸೊ ಈಗ ನಿಮ್ಮ ಪರ್ಸ್ಪೆಕ್ಟಿವ್ ಯಾವ ರೀತಿ ಇದೆ ಲೈಫ್ ಬಗ್ಗೆ? ಸೊ ಯಾವ ರೀತಿ ಅಪ್ಗ್ರೇಡ್ ಆಗಿದ್ದೀರಾ, ಯಾವ ರೀತಿ ಸ್ಪಿರಿಚುವಲಿ ಎನ್ರಿಚ್ ಆಗಿದ್ದೀರಾ ನೀವೀಗ ಅಂತ? ಅದೇ ದ ಡೆಫಿನೇಷನ್ ಆಫ್ ಸ್ಪಿರಿಚುಯಾಲಿಟಿನೇ ಚೇಂಜ್ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ. ಆ್ಯಂಡ್ ಇವಾಗ ಸದ್ಯಕ್ಕೆ ತುಂಬ ಶಾರ್ಟಾಗಿ ಹೇಳ್ಬೇಕಂದ್ರೆ, ಅದೇ ಹೇಳಿದ್ರೆ 1 hour ಆಗಿಬಿಡತ್ತೆ. ತುಂಬ ಶಾರ್ಟಾಗಿ ಹೇಳ್ಬೇಕಂದ್ರೆ, ಈ ಅವೇಕನಿಂಗ್ ಅಂತ ಏನು ಕರಿತೀವಿ, ಅದು ಎಲ್ಲಿಂದನೂ ಓಡೋದ್ರೆ ಯಾವುದೋ ಒಂದು ವಿಷಯದಿಂದ ಎಸ್ಕೇಪ್ ಆದರೆ ಸಿಗೋವಂಥದ್ದಲ್ಲ. ನನಗೇನು ಬೇಡಪ್ಪ, ನಾನೆಲ್ಲ ಹೋಗಿ ಕೂತ್ಕೊತೀನಿ ಅಂದರೆ ಆಗೋವಂಥದ್ದಲ್ಲ. ನಾನೆಲ್ಲ ಬಿಟ್ಟು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಅಂದರೆ ಆಗೋವಂಥದ್ದಲ್ಲ. ಏನೇನು ನಮ್ಮಲ್ಲಿದೆ ಅದನ್ನು ಫೇಸ್ ಮಾಡಿ ಅದ್ರದ್ದು ಜೊತೆ ಟರ್ಮ್ಸ್ಗೆ ಬರ್ತಾ ಮುಂದೆ ಹೋಗೋದ್ರಿಂದ ದಟ್ ಈಸ್ ದ ಪ್ರೊಸೆಸ್ ಆಫ್ ಅವೇಕನಿಂಗ್. ಸೊ ತುಂಬ ಜನ ನನಗೆ ಇದೆಲ್ಲ ಸ್ಟ್ರೆಸ್ ಆಗಿಬಿಟ್ಟಿದೆ, ಇನ್ನೊಂದು 2 ವರ್ಷ ನಾನು ಎಲ್ಲರೂ ಫಾರ್ಮ್ ಹೌಸ್ಗೆ ಹೋಗಿ ಇದ್ಬಿಡ್ತೀನಿ, ನಾನು ಆಶ್ರಮಕ್ಕೆ ಹೋಗಿ ಇದ್ಬಿಡ್ತೀನಿ. ದೇವರೇ ವರ್ಕ್ ಆಗಲ್ಲ ಅದು. ಯಾಕಂದರೆ ನೀವು ಅದೇ ಮೈಂಡು ಅದೇ ಮೆಂಟಾಲಿಟಿಲೇ ಹೋಗ್ತೀರಾ, ಅಲ್ಲೋದ್ರೂ ಅದೇ ಥರ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದ್ರಿಂದನೂ ಓಡೋಗೋದು ಈಸ್ ನಾಟ್ ದ ಸೊಲ್ಯೂಷನ್, ಯಾವುದ್ರಿಂದನೂ ಎಸ್ಕೇಪ್ ಆಗೋದು ಈಸ್ ನಾಟ್ ದ ಸೊಲ್ಯೂಷನ್. ಫೇಸಿಂಗ್ ಎವ್ರಿಥಿಂಗ್ ವಾಟ್ ಎವರ್ ಕಮ್ಸ್ ವಿತ್ ಗ್ರೇಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಆ್ಯಸ್ ಇಟ್ ಈಸ್ ದ ಪಾತ್ ಟು ಅವೇಕ್ನಿಂಗ್ ಅಂತ ಅನಿಸುತ್ತೆ. ಸೊ ಈ ಒಂದು ಸ್ಪಿರಿಚುವಲಿ ಅವೇಕನಿಂಗ್ ಜರ್ನಿಯಲ್ಲಿ ಅದಕ್ಕೆ ಹೊಂದಿಕೊಳ್ಳುವಂತಹ ಯಾರಾದರೂ ಹುಡುಗಿ ಸಿಕ್ಕಿದಾರ, ಗರ್ಲ್ ಫ್ರೆಂಡ್ ಏನಾದರೂ ಮಾಡ್ಕೊಂಡಿದ್ದಾರಾ ರಾಕೇಶ್ ಅವರು, ಹೇಗೆ ಅಂತ? ಇಲ್ಲ, ರಿಲೇಷನ್ಶಿಪ್ ಅಂತ ಯಾವುದೂ ಇಲ್ಲ. ಬಟ್ ಫ್ರೆಂಡ್ಸ್ ಇದ್ದಾರೆ, ಸಿಗ್ತಾ ಇರ್ತಾರೆ. ಆ್ಯಂಡ್ ಅದು ಅಷ್ಟೇ ಹೇಳಿ ನಾನು. ತುಂಬ ಡಿಫ್ರೆನ್ಸ್ ಇಲ್ಲ ಹುಡುಗಿ ಹುಡುಗ ಅಂತ. ಸ್ಪಿರಿಚುವಲ್ ಜರ್ನಿ ಅಂತ ಬಂದಾಗ ಆ ಡಿಫ್ರೆನ್ಸ್ ಜಾಸ್ತಿ ಇರಲ್ಲ. ಎಂಡ್ ಆಫ್ ದ ಡೇ ನಾವು ಎಷ್ಟು ಟ್ರೂತ್ಫುಲ್ಲಾಗಿ ಅದನ್ನು ನೋಡ್ತೀವಿ, ಎಷ್ಟು ಟ್ರೂತ್ಫುಲ್ಲಾಗಿ ಲೈಫ್ನ ಅಪ್ರೋಚ್ ಮಾಡ್ತೀವಿ ಅನ್ನೋದು ಹೋಗುತ್ತೆ. ಸೊ ಜೆಂಡರ್ ಬರೋದೇ ಇಲ್ಲ, ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ ಹುಡುಗನೋ ಹುಡುಗಿನೋ ಅಂತ. ಓಕೆ, ಇದು ನನಗೆ ಅರ್ಥ ಆಯಿತು. ಈಗ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳುವಾಗ, ಯಾವಾಗ ಮದುವೆ ಆಗ್ತೀರಾ, ಗರ್ಲ್ ಫ್ರೆಂಡ್ ಇದ್ದಾರೆ ನಿಮಗೆ, ಮದುವೆ ಆಗೋ ಪ್ಲಾನ್ಸ್ ಇದೆಯಾ ಹೇಗೆ ಅಂತ? ಇಲ್ಲ, ಮದುವೆ ಆಗೋ ಪ್ಲಾನ್ಸ್ ಇಲ್ಲ. ಹಿಂಗೆ ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದೀನಿ, ಲೈಫ್ ತುಂಬ ಚೆನ್ನಾಗಿದೆ. ಇವಾಗ ಮದುವೆ ಆಗಿಲ್ಲ ಅನ್ನೋದು ಒಂದೇ ಒಂದು ಕೊರಗು, ಮದುವೆ ಆದರೆ 100 ಕೊರಗು. ಆ್ಯಂಡ್ ಸೊ ಇವಾಗ ಎನಿವೇ ಸೋ ಫಾರ್ ಸೋ ಗುಡ್, ಚೆನ್ನಾಗಿದೆ. ಆ್ಯಂಡ್ ಒಂದು ಮದುವೆ ಅಂತ ಬಂದಾಗ ನಮ್ಮ ಬಗ್ಗೆ ನಾವು ಇನ್ನೂ ನನ್ನ ಪಾತ್ ಏನು, ನನಗೇನು ಬೇಕು ಅನ್ನೋದು ಎಷ್ಟು ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಆವಾಗ ಆ ಪಾತಲ್ಲೇ ಯಾರೋ ಸಿಕ್ಕಿದ್ರೆ ಅವ್ರ ಜೊತೆ ಬದುಕ್ತೀವಿ ಅಷ್ಟೇ. ಅದನ್ನೇ ನಾನು ಮದುವೆ ಅಂತ ಕರೆಯೋದು. ಬಟ್ ಇವಾಗ ನನ್ನ ಪಾತೆ ಕ್ಲಾರಿಟಿ ಇಲ್ಲ. ಒಂದ್ಸಲ ಸಿನಿಮಾ ಎಳಿಯುತ್ತೆ, ಒಂದ್ಸಲ ಅಧ್ಯಾತ್ಮ ಎಳಿಯುತ್ತೆ, ಒಂದ್ಸಲ ಮ್ಯೂಸಿಕ್ ಎಳಿಯುತ್ತೆ. ಹಂಗಿರುವಾಗ ನಮ್ಮ ಫ್ಯೂಚರ್ ಏನು ಅನ್ನೋದು ನನಗೆ ಸ್ಟ್ರಾಂಗ್ ಆಗಿ ಕ್ಲಾರಿಟಿ ಇಲ್ಲದೆ ಇರುವಾಗ ಬೇರೆ ಯಾವುದೋ ಒಂದು ಪಾರ್ಟ್ನರ್ ಸಿಕ್ಕಿದಾಗ ಅದು ಮತ್ತೆ ನನ್ನ ಮೈಂಡ್ ಚೇಂಜ್ ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಫಸ್ಟು ನನ್ನ ವಿಷನ್ ನಾನಿದೆ, ನಾನು ಬದುಕಿದ್ರೆ ಹಿಂಗೆ ಬದುಕೋದು, ನೆಕ್ಸ್ಟ್ 30 years ಮೈ ಲೈಫ್ ಇಸ್ ದಿಸ್ ಅಂತ ನನಗೆ ಯಾವಾಗ ಬ್ಲೈಂಡ್ ಸ್ಟ್ರಾಂಗ್ ಕ್ಲಾರಿಟಿ ಸಿಗುತ್ತೆ, ಆ ಪಾತಲ್ಲಿ ಆ ಎನರ್ಜಿಗೆ ರೆಸೊನೇಟ್ ಆಗೋರು ಯಾರು ಟ್ರಾವೆಲರ್ಸ್ ಅಂತ ಕರಿತೀವಿ. ಟ್ರಾವೆಲರ್ಸ್ ಬಂದೇ ಬರ್ತಾರೆ. ಅವಾಗ ನೀವೇನು ಎಫರ್ಟ್ ಹಾಕೋದು ಬೇಡ, ಪ್ರಪೋಸ್ ಮಾಡೋದು ಬೇಡ, ರೋಸ್ ಕೊಡೋದು ಬೇಡ, ಆಟೋಮೆಟಿಕ್ಕಾಗಿ ಆರ್ಗ್ಯಾನಿಕ್ಕಾಗಿ ಆ ಜರ್ನಿ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೂ ಆಗಿರುತ್ತೆ ಆ ಅನುಭವ. ಸೊ ನಿಮ್ಮ ಎವರ್ ಇವಾಲ್ವಿಂಗ್ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇಲ್ಲಿ. ಜೊತೆಗೆ ಮೊನ್ನೆ ಅಷ್ಟೇ ಮಾರ್ಚಲ್ಲಿ ಒಂದು ಸೌಜನ್ಯ ರಿಲೇಟೆಡ್ ಒಂದು ಕೇಸ್ ರಿಲೇಟೆಡ್ ಒಂದು ಪೋಸ್ಟ್ ಹಾಕಿದ್ರೆ ಆ್ಯಕ್ಚುಲಿ. ಅಂದರೆ ಆ ಒಂದು ಕೇಸ್ಗೆ ಏನು ನ್ಯಾಯ ಸಿಕ್ಕರೆ ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದ ಹಾಗೆ ಅಂತ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ, ಸೌಜನ್ಯ ಕೇಸ್ ಬಗ್ಗೆ. ಸೊ ಈಗ ನಿಮಗೆ ಅದು ವಿಷಯ ಗೊತ್ತಾಗಿ ನೀವು ಅದನ್ನು ಪೋಸ್ಟ್ ಮಾಡಿದ್ರೆ ಹೇಗೆ? ಓವರಾಲ್ ಆ ಒಂದು ಕೇಸ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅನಿಸುತ್ತೆ ನಿಮಗೆ ಅಂತ?
ತುಂಬ ಟೈಮಿಂದನೂ ಗೊತ್ತಿತ್ತು, ಫಾಲೋ ಅಪ್ ಮಾಡ್ತಾ ಇದ್ದೆ. ಬಟ್ ಅದನ್ನು ಪಬ್ಲಿಕಲ್ಲಿ ಮಾತಾಡೋಕ್ಕೆ ನನಗೆ ಆ ಆಪರ್ಚುನಿಟಿ ಅಥವಾ ಅವಕಾಶ ಅಥವಾ ನಂಗೆ ಮನಸ್ಸು ಬಂದಿರಲಿಲ್ಲ. ಬಟ್ ಯಾವಾಗ ಅದು ತುಂಬ ಡಿಬೇಟ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಚರ್ಚೆ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಫಾಲೋ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಇಂಟರ್ವ್ಯೂಗಳು ನೋಡಿದೆ, ಎಲ್ಲ ಪ್ರೋಗ್ರಾಮ್ಗಳು ನೋಡಿದೆ, ಎಲ್ಲರೂ ಮಾತುಗಳು ಆಡ್ತಾ ಇರೋದು ಕೇಳಿಸ್ಕೊಂಡೆ, ಎರಡೂ ಸೈಡ್ದು ಕೇಳಿಸ್ಕೊಂಡೆ. ಎಂಡ್ ಆಫ್ ದ ಡೇ ಏನು ಅಷ್ಟು ಕ್ರೈಮ್ ನಡೀತಾ ಇದೆ ಒಂದು ಜಾಗದಲ್ಲಿ, ಅಷ್ಟು ಹೀನಾಯವಾಗಿ ಒಂದು ಕ್ರೈಮ್ ನಡೆದಿದೆ ಅಂದಾಗ ಅದಕ್ಕೆ ನಮಗೆ ಆನ್ಸರ್ ಸಿಕ್ಕಿಲ್ಲ ಅನ್ನೋದು ಒಂದು ದೊಡ್ಡ ಡಿಸ್ಕ್ರೇಜು, ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನೋದು ಒಂದು ದೊಡ್ಡ ಡಿಸ್ಕ್ರೇಜು. ಆ್ಯಂಡ್ ಇವಾಗ ನಾವು ನೋಡ್ತಾನೆ ಬರ್ತಾ ಇದ್ದೀವಿ, ಜಸ್ಟ್ ಬಿಕಾಸ್ ಯಾರೋ ಫೇಮಸ್ ಇದ್ದಾರೆ ಅಥವಾ ಪವರ್ಫುಲ್ ಇದ್ದಾರೆ ಅಂದ ತಕ್ಷಣ ಅವ್ರು ಒಳ್ಳೆ ವ್ಯಕ್ತಿ ಆಗಲ್ಲ, ಯಾರೋ ರೋಡ್ ಸೈಡಲ್ಲಿ ಇದ್ದಾರೆ ಅಂದ ತಕ್ಷಣ ಅವ್ರು ಕೆಟ್ಟ ವ್ಯಕ್ತಿ ಆಗಲ್ಲ. ತುಂಬ ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀವಿ, ಸೆಕ್ಸ್ ಸ್ಕ್ಯಾಂಡಲ್ಸ್ ಅವೆಲ್ಲ ನೋಡಿದ್ವಿ, ಒಬ್ಬರು ಮಿನಿಸ್ಟ್ರು ಪ್ರಜ್ವಲ್ ಅವ್ರದ್ದು ಅವೆಲ್ಲ. ಇವಾಗ ಅದು CD ಬಂದಿರಲಿಲ್ಲ, ವಿಡಿಯೋ ನೋಡದೆ ಹೇಳಿದಿದ್ರೆ ಇದೇ ಥರ ಆಗಿರೋದು. ಜನ ಹಾಗೆ ಅಂದಿರೋರೆ, ಇಷ್ಟು ದೊಡ್ಡ ಪೊಸಿಷನಲ್ಲಿ ಇರೋರು ಇಂಥೆಲ್ಲ ಮಾಡ್ತಾರ ಅಂತಾನೆ ಮಾತಾಡಿರೋರು. ಸೊ ಹಾಗೆ ನಾವು ಗೆಸ್ ವರ್ಕಲ್ಲಿ ಏನೂ ಹೇಳೋಕ್ಕಾಗಲ್ಲ. ಬಟ್ ಕೋರ್ಟ್ ಇವಾಗ ಹೇಳಿದೆ, ಏನು ಬೆಂಚ್ ಮಾಡಬೇಕು, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಆಫೀಸರ್ಸು ಯಾರ್ಯಾರು ಇದ್ರು ಅವರೆಲ್ಲರನ್ನೂ ಎನ್ಕ್ವೈರಿ ಮಾಡಬೇಕಂತ. ಸರ್ಕಾರ ಯಾಕೆ ಮಾಡ್ತಿಲ್ಲ ಇನ್ನು? ಸೊ ಅದನ್ನು ಕೇಳ್ತಾ ಇದ್ದಾರೆ ಈ ಹೋರಾಟಗಾರರು, ಸರ್ಕಾರ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟಕ್ಕೆ ಇಟ್ಕೋಬೇಕು, ಇನ್ನು ಬೇರೆ ಎಲ್ಲ ನಾವು ಯಾರೂ ನೋಡಿಲ್ಲ. ಬಟ್ ಪ್ರೆಸೆಂಟು ನಾವು ಏನಕ್ಕೆ ಸಪೋರ್ಟ್ ಮಾಡಬೇಕು? ಹೌದು, ಕೋರ್ಟ್ ಹೇಳಿದಾರಲ್ಲ, ಯಾಕೆ ಮಾಡ್ತಿಲ್ಲ? ಹೌದು, ನಾವು ಗೌರ್ಮೆಂಟ್ಗೆ ಪ್ರೆಷರ್ ಹಾಕಬೇಕು, ಅಥವಾ ಗೌರ್ಮೆಂಟ್ಗೆ ಪ್ರೆಷರ್ ಹಾಕೋಕ್ಕೆ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೊ ಇದು ಯಾರೋ ಸೈಡ್ ತಗೊಳ್ಳೋದಕ್ಕಿಂತ ಕೋರ್ಟ್ ಏನು ಹೇಳ್ತಾ ಇದೆ, ಗೌರ್ಮೆಂಟ್ ಅದನ್ನು ಫಾಲೋ ಮಾಡ್ತಾ ಇದೆಯಾ, ಲಾಜಿಕಲಿ ಏನಾಗ್ತಾ ಇದೆ, ಅದಕ್ಕೆ ನಾವೇನು ಮಾಡಬೇಕು, ಸ್ಪಂದಿಸಬೇಕು, ಅದನ್ನು ನಾವು ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಅದೇ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ. ಈಗ ಆಲ್ಮೋಸ್ಟ್ ಅದು ಒಂದು ಟೈಮಲ್ಲಿ ಏನೋ ಸ್ವಲ್ಪ ವೈರಲ್ ಆಯಿತು ಒಂದು ವಿಡಿಯೋ, ಸ್ವಲ್ಪ ಆಗ ಒಂದು 2-3 ದಿನ ಅದ್ರ ಬಗ್ಗೆನೇ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಈಗ ಇನ್ನೊಂದು ಏನೋ ಒಂದು ವಿಷಯ ಬಂತು, IPL ಬಂತು, ಅದರ ಕಡೆಗೆ ಟರ್ನ್ ಆಗ್ತಾರೆ ಜನಗಳು. ಸೊ ಈ ಥರ ಮನಸ್ಥಿತಿ ಇರುವಾಗ ಜನಗಳದು, ಸೊ ಫೋಕಸ್ಡ್ ಆಗಿ ಕೆಲಸ ಮಾಡೋಂಥವ್ರು ಕೆಲವ್ರು ಮಾತ್ರ ಇದ್ದಾರೆ, ನ್ಯಾಯ ಸಿಗಬೇಕು ಆ ಥರದ್ದೆಲ್ಲ ಅಂತ. ಇದೊಂದು ಆಂದೋಲನವಾಗಿ ಹೆಂಗೆ ಕನ್ವರ್ಟ್ ಆಗಬೇಕು ಅಂದರೆ ಯಾವ ರೀತಿ ಆಗಬೇಕು ಅಂತ. ಬಿಕಾಸ್ ಎವ್ರಿ ಡೇ ಆ್ಯಕ್ಚುಲಿ ಏನೋ ಒಂದು ಟಾಪಿಕ್ ಚೇಂಜ್ ಆಗುತ್ತೆ, ಟ್ರೆಂಡಿಂಗ್ ಟಾಪಿಕ್ ಅಂತ ಏನೋ ಒಂದು ಚೇಂಜ್ ಆಗುವಾಗ ಜನ ಅದ್ರ ಕಡೆಗೆ ಮನಸ್ಸು ಹೋಗುತ್ತೆ. ಇದನ್ನು ಮರ್ತೇ ಬಿಡ್ತಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇವಾಗ ಮರ್ತಿದ್ದಾರೆ, IPL ಕಡೆಗೆ ತಿರುಗಿದೆ. ಆ್ಯಕ್ಚುಲಿ ಸೌಜನ್ಯ ಕೇಸ್ ಮರ್ತೋಗಿದೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಸೊ ಅದು ಹೆಂಗೆ ಬದಲಾವಣೆ ಆಗಬೇಕು ಅಂತ. ಬಿಕಾಸ್ ಈಗ ಅಲ್ಟಿಮೇಟ್ಲಿ ಹೇಗಾಗಿದೆ ಅಂತಂದರೆ ನಮ್ಮ ಪಾಡಿ ನಾವು ಸೇಫ್ ಆಗಿರ್ಬೇಕು ಅಷ್ಟೇ. ಈಗ ನ್ಯಾಯ ಸಿಗುತ್ತೆ ಅಂತೆಲ್ಲ ಕಾಯ್ತಾ ಕೂತ್ರೆ ಈಗ ಆಲ್ಮೋಸ್ಟ್ 13 ವರ್ಷ ಆಯಿತು. ನ್ಯಾಯ ಸೇಫ್ ಆಗಿರೋದೇ ಒಳ್ಳೇದು ಅನ್ನೋ ಥರ ಭಾವನೆ ಬಂದಿದೆ ಆ್ಯಕ್ಚುಲಿ ಹುಡುಗಿಯರಿಗೆಲ್ಲ. ಸೊ ಏನು ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಅಂತ. ಆ್ಯಕ್ಚುಲಿ ಒಂದು 7-8 ಇಯರ್ಸಿಂದ ಅಬ್ಸರ್ವ್ ಮಾಡಿದ್ರೆ, ನಾನು ಏನಾದ್ರು ಪೋಸ್ಟ್ ಹಾಕಿದ್ರೆ ಇದು ಮಾಡಿದ್ರೆ ಒಂದು 20 ಕಮೆಂಟಲ್ಲಿ ಒಂದು 4 ಕಮೆಂಟು ಸೌಜನ್ಯ ಬಗ್ಗೆ ಮಾತಾಡಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬರ್ತಾನೆ ಇತ್ತು, ಯಾವಾಗಲೂ ಹಾಕ್ತಾನೆ ಇದ್ರು. ಸೊ 2 ಥರ ಇರ್ತಾರೆ. ಒಂದು ಜನರಲ್ ಆಡಿಯನ್ಸು, ಅವ್ರಿಗೇನೋ ಅವ್ರ ಮೈಂಡನ್ನೇ ನಾವೆಲ್ಲ ಎಷ್ಟು ಕಂಟಾಮಿನೇಟ್ ಮಾಡಿಬಿಟ್ಟಿದ್ದೀವಿ ಅಂದರೆ, ಅವ್ರಿಗೆ ಇನ್ನೂ IPL ಆಯ್ತಾ, ಇನ್ನೊಂದೇನೋ ಕಾಂಟ್ರವರ್ಸಿ, ಅದಕ್ಕೆ ಬ್ಯುಸಿ ಆಗ್ಬಿಡ್ತಾರೆ, ಹಂಗೆ ಅವ್ರನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಬಟ್ ಅಲ್ಲಿ ಲೋಕಲ್ ರೀಜನ್ ಇಸ್ ತುಂಬ ಇಂಪಾರ್ಟೆಂಟು. ಅಲ್ಲಿ ಲೋಕಲ್ ರೀಜನ್ನು ಮತ್ತು ಒಂದಷ್ಟು ಮೀಡಿಯಾದವರು ಫುಲ್ ಫ್ಲೆಜ್ಡಾಗಿ ಅದಕ್ಕೆ ಹಿಂದೆ ಬಿದ್ದು ಅದರಿಂದ ಮಾಡ್ತಾ ಇರೋದು. ಆ್ಯಂಡ್ ಮುಂಚೆ 10 ಜನ ಇದ್ದಿದ್ದು, ಫ್ಯೂ ಇಯರ್ಸ್ ಬ್ಯಾಕ್ 20 ಜನ ಇದ್ದಿದ್ದು, ಇವಾಗ 1000 ಜನ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಹೋರಾಟಗಾರರು ಜಾಯಿನ್ ಆಗ್ತಾ ಇದ್ದಾರೆ. ಸೊ ಒಂದ್ಸಲ ಇದು ಸ್ಪ್ರೆಡ್ ಆಗ್ತಾ, ಆರ್ಗ್ಯಾನಿಕ್ ಆಗಿ ಸ್ಪ್ರೆಡ್ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ, ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಮೀಡಿಯಾ ಹೌಸಸ್ಗೆ ಕೋರ್ಟಿಂದ ಆರ್ಡರ್ ಬಂದಿದೆ, ಮಾತಾಡೋಂಗಿಲ್ಲ ಅಥವಾ ಯೂಸ್ ಮಾಡೋಂಗಿಲ್ಲ. ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಅದು ತುಂಬ ಚಾಲೆಂಜಿಂಗ್ ಆಗ್ತಾ ಇದೆ. ಬಟ್ ಸ್ಪ್ರೆಡ್ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಆಗ್ತಾ ಇದೆ. ಮಾಸ್ ಲೆವೆಲಲ್ಲಿ ಅವೇರ್ನೆಸ್ ಆಗ್ತಾ ಇದೆಯಾ? ಡೆಫಿನೆಟ್ಲಿ ಆಗ್ತಾ ಇದೆ. ಆ್ಯಂಡ್ ಜನ ರೋಡಿಗೆ ಬಂದು ಮಾತಾಡ್ತಾ ಇದ್ದಾರಾ, ರಸ್ತೆಗೆ ಇಳಿತಿದ್ದಾರೆ, ಆ ಭಾಗದಲ್ಲಂತೂ ತುಂಬ ಆಗ್ತಾ ಇದೆ. ಆ ಭಾಗದಲ್ಲಿ ಸಭೆಗಳು ನಡೆಸಿದಾಗ ಸಾಕಷ್ಟು ಜನ ಸೇರ್ತಾ ಇದ್ದಾರೆ, ಸಾಕಷ್ಟು ಜನ ಆಚೆ ಬಂದು ಅವ್ರಿಗಾಗಿದ್ದ ಅನ್ಯಾಯಗಳು, ಅವ್ರಿಗಾಗಿದ್ದ ನೋವುಗಳನ್ನ ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಇಂಪ್ರೂವ್ಮೆಂಟ್ ಅಂತಲೇ ಅನಿಸುತ್ತೆ. ಎನಿವೇಸ್, ನಿಮ್ಮ ಸಿನಿಮಾ ಬರ್ತಾ ಇದೆ ಆ್ಯಕ್ಚುಲಿ, ನಾನು ಮತ್ತು ಗುಂಡ ಪಾರ್ಟ್ 2. ಸೊ ಅದಕ್ಕೆ ಒಳ್ಳೇದಾಗಲಿ. ಪ್ಲಸ್ ಲೈನಪ್ಸ್ ಹೇಗಿದೆ, ಮುಂದೆ ಯಾವುದೆಲ್ಲ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಯಾವ ಥರ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತೀರಾ ಈ ವರ್ಷದಲ್ಲಿ ಮತ್ತು ಮುಂದಿನ ವರ್ಷಗಳಲ್ಲಿ ಅಂತ? ಒಳ್ಳೆ ಪಾತ್ರ, ಒಳ್ಳೆ ತಂಡದ ಜೊತೆ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ. ಅದು ನಾನು ಇವಾಗ ಮೇನ್ ಪ್ರಯಾರಿಟಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಳ್ಳೆ ತಂಡದ ಜೊತೆ ಇದ್ದಾಗ ನಮ್ಮ ಕೆಲಸ ಜಾಸ್ತಿ ಏನಿರಲ್ಲ. ನಾವು ಡೈರೆಕ್ಟ್ರ್ ಹೇಳ್ದಂಗೆ ಕರೆಕ್ಟಾಗಿ ಆ್ಯಕ್ಟ್ ಮಾಡಿ ಬಂದರೆ ಬೇರೆ ಎಲ್ಲ ಚೆನ್ನಾಗಾಗುತ್ತೆ. ಸೊ ಅದು ಮರ್ಯಾದೆ ಪ್ರಶ್ನೆಯೂ ಒಳ್ಳೆ ತಂಡದ ಜೊತೆ ಇತ್ತು, ಇದು ಒಳ್ಳೆ ತಂಡ. ಅದೇ ರೀತಿ ಇವಾಗ ಇನ್ನೊಂದು ಒಳ್ಳೆ ಟೀಮ್ ಜೊತೆ ಒಂದು ವಿಲನ್ ರೋಲ್ ಮಾಡ್ತಾ ಇದ್ದೀನಿ. ಅದು ಈ ವರ್ಷದಲ್ಲೇ ರಿಲೀಸ್ ಆಗ್ಬೋದು, ಒಬ್ಬರು ಸೂಪರ್ ಸ್ಟಾರ್ ಸಿನಿಮಾಲಿ. ಅದು ಅನೌನ್ಸ್ ಮಾಡ್ತಾರೆ ವೆರಿ ಸೂನ್. ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೀಡ್ ರೋಲ್ ಮಾಡ್ತಾ ಇದ್ದೀನಿ, ಅದು ಮೇ ತಿಂಗಳಲ್ಲಿ ಶೂಟಿಂಗ್ ಶುರು ಆಗುತ್ತೆ. ಅನೌನ್ಸ್ಮೆಂಟು ನೋಡಬೇಕು. ಥ್ಯಾಂಕ್ ಯು ಸೊ ಮಚ್ ರಾಕೇಶ್ ಅವರೇ, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಮೇ ತಿಂಗಳಲ್ಲಿ ನಾನು ಮತ್ತು ಗುಂಡ ಪಾರ್ಟ್ 2 ರಿಲೀಸ್ ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟು ನಿಮ್ಮ ಹೋಲ್ ಟೀಮ್ಗೆ. ಥ್ಯಾಂಕ್ ಯು ಸೊ ಮಚ್. ಎಸ್.
ಸೊ ಸ್ನೇಹಿತರೆ, ಇದಾಗಿತ್ತು ರಾಕೇಶ್ ಅಡಿಗ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.